ದೇವನ ಎಂಟ್ರಿ ಇನ್ನೂ ಆಗಿಲ್ಲ ಬೆಂಗಳೂರಿನಲ್ಲಿ. ಕಂಪ್ಲೀಟ್ ಆಗಿ ಮೋಡ ಮುಚ್ಚಿದ ಒಂದು ವಾತಾವರಣ, ತಂಪು ಕೂಲ್ ಆಗಿದೆ. ಬಟ್ ಅಷ್ಟೇ ಡೇಂಜರ್ ಇದು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಥರದ ವೆದರ್ನಲ್ಲಿ ಒಂದಷ್ಟು ಮಕ್ಕಳುಗಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಸ್ವಲ್ಪ ಕಾಯಿಲೆ ಬೀಳುವಂಥ ಒಂದು ಸಾಧ್ಯತೆಗಳಿರುತ್ತೆ ಅಂತ ಹೇಳಿ. ಸೊ ಒಟ್ಟಿನಲ್ಲಿ ಇವತ್ತು ಪಾಂಡಿಚೇರಿಗೆ ಹಿಟ್ಟಾಗತ್ತೆ ಫೈನಲ್. ಈಗಾಗಲೇ ಶ್ರೀಲಂಕಾದಲ್ಲಿ ಒಂದಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಒಂದು 12 ಜನ ಕೂಡ ಸಾವನ್ನಪ್ಪಿದ್ರು, ಲಕ್ಷಾಂತರ ಜನ ಪಾಪ ಸ್ಥಳಾಂತರ ಆಗಿದ್ದಾರೆ. ತಮಿಳುನಾಡಿಗೆ ಇವತ್ತು ಫೆಂಗಲ್ ಚಂಡಮಾರುತ ಅಪ್ಪಳಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ಆತಂಕ ಸೃಷ್ಟಿಸಿದೆ. ಯಾಕಂದ್ರೆ ಅತಿ ದೊಡ್ಡ ಚಂಡಮಾರುತ ಇದಾಗಿದೆ. ಇದರಿಂದ ಸಾಕಷ್ಟು ಅವಾಂತರಗಳಾಗತ್ತೆ ಅನ್ನುವಂಥ ಒಂದು ಭಯ ಸಹಜವಾಗೇ ಇದೆ. ತಮಿಳುನಾಡು ತೀರಕ್ಕೆ ಚಂಡಮಾರುತ ಅಪ್ಪಳಿಸುವಂತ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ತುಂಬಾ ಜೋರಾಗಿದೆ. ಕಳೆದ 2 ದಿನಗಳಿಂದ ಭಾರಿ ಬಿರುಗಾಳಿ ಜೊತೆಗೆ ಮಳೆ ಬರ್ತಾ ಇದೆ. ಆ ಭಾಗದಲ್ಲಿ ತಮಿಳುನಾಡು ತೀರಕ್ಕೆ ಈಗ ಚಂಡಮಾರುತ ಅಪ್ಪಳಿಸ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಈಗ ಅಪ್ಪಳಿಸ್ತಾ ಇದೆ ಅನ್ನುವಂಥ ಮಾಹಿತಿ